ಬಂಧುಗಳೇ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚಿನ ಇಸ್ರೇಲ್ ಇರಾನ್ ಸಂಘರ್ಷ ಅಥವಾ ಜಾಗತಿಕ ಯುದ್ಧದ ಭೀತಿಯನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅದೆಲ್ಲೋ ನಡೀತಿರುವಂತಹ ಯುದ್ಧ ನಮ್ಮ ಜೇಬನ್ನ ಸುಡೋದಿಕ್ಕೆ ಆರಂಭಿಸಿದೆ. ಯುದ್ಧ ಹೀಗೆ ಮುಂದುವರೆದ್ರೆ ಪರಿಸ್ಥಿತಿ ಇನ್ನಷ್ಟು ಕಠಿಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ಯುದ್ಧ ಶುರುವಾಗ್ತಿದ್ದ ಹಾಗೆ ಮೊದಲು ಪೆಟ್ಟು ಬೀಳೋದು ಅಥವಾ ಕುಸಿಯೋದು ಷೇರು ಮಾರುಕಟ್ಟೆ. ನಮ್ಮೆಲ್ಲ ಹೂಡಿಕೆ ಕೇವಲ ಭಾರತದ ಕಂಪನಿಗಳಲ್ಲೇ ಇದ್ರೆ ನಮ್ಮ ದೇಶದ ಮಾರುಕಟ್ಟೆ ಬಿದ್ದಾಗ ನಮಗೆ ದೊಡ್ಡ ನಷ್ಟ ಆಗುತ್ತೆ. ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ನಾವೆಲ್ಲರೂ ಕೂಡ ಒದ್ದಾಡಬೇಕಾಗತ್ತೆ. ಒಂದಷ್ಟು ಮಂದಿಗಂತೂ ಆ ನಷ್ಟದಿಂದ ಹೊರಬರೋದಕ್ಕೆ ಸಾಧ್ಯವೇ ಆಗಲ್ಲ. ಅದಕ್ಕಾಗಿಯೇ ನಾವು ನಮ್ಮ ಹಣವನ್ನ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು. ಅದರ ಬಗ್ಗೆ ನಾನು ಒಂದಷ್ಟು ವಿಚಾರವನ್ನ ಹೇಳ್ತಾ ಹೋಗ್ತೇನೆ. ಹಾಗೆ ಗೂಗಲ್, ಆಪಲ್, ಮೈಕ್ರೋಸಾಫ್ಟ್, ಟೆಸ್ಲಾ ಇದೆಲ್ಲವನ್ನು ಕೂಡ ನಾವು ಬಳಸ್ತೀವಿ. ಅಂದ್ರೆ ನಾವು ಕನ್ಸ್ಯೂಮರ್ ಆಗಿದ್ದೇವೆ ಆ ಸಂಸ್ಥೆಗಳಿಗೆ. ಆದ್ರೆ ಆ ದೈತ್ಯ ಸಂಸ್ಥೆಗಳಲ್ಲಿ ನಾವು ಪಾಲುದಾರರಾಗೋದಿಕ್ಕೂ ಕೂಡ ಒಂದು ಅವಕಾಶ ಇದೆ. ಅಂದ್ರೆ ಆ ದೊಡ್ಡ ಸಂಸ್ಥೆಗಳಲ್ಲಿ ನಾವು ಹೂಡಿಕೆ ಕೂಡ ಮಾಡಬಹುದು. ಇಂದು ನಾನು ನಿಮಗೆ ಭಾರತದಲ್ಲೇ ಕುಳಿತುಕೊಂಡು, ಅಂದ್ರೆ ನಮ್ಮ ದೇಶದಲ್ಲೇ ಕುಳಿತುಕೊಂಡು ಅಮೆರಿಕದ ದಿಗ್ಗಜ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದು ಹೇಗೆ ಮತ್ತು ಇಂಡ್ ಮನಿ ಆಪ್ ಈ ಹಾದಿಯನ್ನ ಹೇಗೆ ಸುಲಭ ಮಾಡಿದೆ ಅಂತ ಹಂತ ಹಂತವಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಸರಳವಾಗಿ ವಿವರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಬಹಳ ಕುತೂಹಲಕಾರಿಯಾಗಿರುವಂತಹ ಸಂಗತಿ. ಹೀಗಾಗಿ ಕೊನೆಯವರೆಗೂ ನೀವೆಲ್ಲರೂ ಕೂಡ ಗಮನಿಸಿ. ಮೊದಲಿಗೆ ಅಮೆರಿಕದ ಷೇರುಗಳಲ್ಲಿ ನಾವು ಯಾಕೆ ಹೂಡಿಕೆ ಮಾಡಬೇಕು? ಮೊದಲ ವಿಚಾರ, ಡಾಲರ್ಗೆ ಇರುವಂತ ಆ ತಾಕತ್ತು ಅಥವಾ ಶಕ್ತಿ. ರೂಪಾಯಿ ಮೌಲ್ಯ ಕುಸಿದಾಗ ಡಾಲರ್ ಬಲಗೊಳ್ಳುತ್ತೆ. ಈಗಂತೂ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಹೋಗಿಬಿದ್ದಿದೆ. 2014ರಲ್ಲಿ 60 ರೂಪಾಯಿ ಇತ್ತು, ಆದ್ರೆ ಇವತ್ತು 94ರ ಆಸುಪಾಸಿಗೆ ಬಂದು ತಲುಪಿದೆ. ನೀವು ಅಮೆರಿಕದ ಷೇರುಗಳಲ್ಲಿ ಹೂಡಿಕೆ ಮಾಡಿದಾಗ ಷೇರು ಬೆಲೆ ಏರುವುದರ ಜೊತೆಗೆ ಡಾಲರ್ ಬೆಲೆ ಏರಿಕೆಯ ಲಾಭವೂ ಕೂಡ ನಿಮಗೆ ಸಿಗುತ್ತೆ. ಯಾವುದೇ ರಿಸ್ಕ್ ಇಲ್ಲದೆ ಬರೀ ಕರೆನ್ಸಿ ಡಿಫರೆನ್ಸ್ ಇಂದಾನೆ ನಿಮಗೆ ದೊಡ್ಡ ಲಾಭ ಸಿಗುತ್ತೆ. ಹಾಗಾಗಿಯೇ ಇಡೀ ಜಗತ್ತು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡಾಲರ್ ಹಿಂದೆ ಹೋಗ್ತಾ ಇದೆ. ಇನ್ನೊಂದು, ದೊಡ್ಡ ಕಂಪನಿಗಳ ಪಾಲುದಾರಿಕೆ. ಗೂಗಲ್, ಆಪಲ್, ಮೈಕ್ರೋಸಾಫ್ಟ್, ಟೆಸ್ಲಾ ಮತ್ತು ಎನ್ವಿಡಿಯಾದಂತಹ ಎಐ ಮತ್ತೆ ಸೆಮಿ ಕಂಡಕ್ಟರ್ ಕ್ಷೇತ್ರದ ದೈತ್ಯ ಕಂಪನಿಗಳು ಇಂದು ಇಡೀ ಜಗತ್ತನ್ನೇ ಆಳ್ತಾ ಇವೆ ಅಥವಾ ಕ್ರಾಂತಿ ಮಾಡ್ತಾ ಇವೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇವುಗಳು ಗ್ಲೋಬಲ್ ಟ್ರೆಂಡ್ ಅನ್ನ ಸೆಟ್ ಮಾಡ್ತವೆ. ಈ ಸಂಸ್ಥೆಗಳ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ನ ಬಜೆಟ್ ಇದೆಯಲ್ಲ, ಕೆಲ ದೇಶಗಳ GDP-ಗಿಂತಲೂ ಜಾಸ್ತಿ ಇದೆ. ಆದರೆ ಈ ಕಂಪನಿಗಳು ಭಾರತದಲ್ಲಿ ಲಿಸ್ಟ್ ಆಗಿಲ್ಲ, ಅಂದ್ರೆ ನಮ್ಮ ಶೇರ್ ಮಾರುಕಟ್ಟೆಯಲ್ಲಿ. ಇದು ನಿಮಗೆ ಗೊತ್ತಿರುವಂತ ವಿಚಾರವೇ. ಆದ್ರೆ ಸದ್ಯ ಇಡೀ ಜಗತ್ತನ್ನೇ ಆಳ್ತಿರುವಂತ ಇಂತಹ ದೈತ್ಯ ಕಂಪನಿಗಳಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಅದೆಷ್ಟೋ ಜನರ ಕನಸಾಗಿರುತ್ತೆ. ನಾವು ಭಾರತದ ಕಂಪನಿಗಳಲ್ಲಿ ಮಾತ್ರ ಹೂಡಿಕೆ ಮಾಡಿದ್ರೆ ಗ್ಲೋಬಲ್ ಗ್ರೌತ್ ನಿಂದ ಹೊರಗಡೆ ಉಳಿತೀವಿ. ಒಂದು ರೀತಿ ಬಾವಿ ಒಳಗಡೆನ ಕಪ್ಪೆ ಆಗಿಬಿಡ್ತೀವಿ. ಇನ್ನು ಇವುಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಅಮೆರಿಕದ ಮಾರುಕಟ್ಟೆ ಮಾತ್ರ ನಮಗಿರುವಂತ ಹಾದಿ. ಇನ್ನೊಂದು, ಹೆಚ್ಚಿನ ಲಾಭ. ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ನಿಫ್ಟಿ ಅಥವಾ ಸೆನ್ಸೆಕ್ಸ್ಗಿಂತ ಅಮೆರಿಕದ S&P 500 ಮತ್ತೆ ನಸ್ಡಾಕ್ 100 ಸೂಚ್ಯಂಕಗಳು ಅದ್ಭುತ ಲಾಭವನ್ನು ನೀಡಿವೆ. ಉದಾಹರಣೆಗೆ ಮೆಟಾ, ಟೆಸ್ಲಾ ಅಥವಾ TSMC ಕಂಪನಿಗಳ ಬೆಳವಣಿಗೆಯನ್ನು ಒಮ್ಮೆ ನೋಡಿ. ವರ್ಷದಿಂದ ವರ್ಷಕ್ಕೆ ಬೆಳಿತಾನೆ ಇವೆ. ಜೊತೆಗೆ ಇಡೀ ಜಗತ್ತನ್ನ ಇವು ಲೀಡ್ ಮಾಡೋದಕ್ಕೆ ಶುರು ಮಾಡಿವೆ. ಹಾಗೆ ಈ ಪ್ರಪಂಚದ ಭವಿಷ್ಯ ಅಂತ ಕರೆಸ್ಕೊಳ್ತೇವೆ. ಅಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಸಿಗುವಂತ ಲಾಭವೂ ಕೂಡ ಜಾಸ್ತಿ. ಓಕೆ, ಭಾರತದಲ್ಲೇ ಕುಳಿತು ಅಮೆರಿಕದಲ್ಲಿ ಹೂಡಿಕೆ ಮಾಡ್ತೀವಿ, ಆದ್ರೆ ಹೇಗೆ ಎನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಇರುತ್ತೆ. ಈ ರೀತಿ ನೀವು ಅಮೆರಿಕದ ದೈತ್ಯ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ನಿಮ್ಮ ಇಂಡ್ ಮನಿ ಸಹಾಯಕ್ಕೆ ಬರುತ್ತೆ. ಅಂದ್ರೆ ನಿಮಗೆ ವೇದಿಕೆಯನ್ನ ಒದಗಿಸಿ ಕೊಡುತ್ತೆ. ನಮ್ಮ RBI ರೂಲ್ಸ್ ನ ಅಡಿಯಲ್ಲೇ ನಿಮ್ಮ ಜೊತೆಗೆ ಇವರು ನಿಲ್ತಾರೆ. ಹಾಗಾದ್ರೆ ಇಂಡ್ ಮನಿ ಏನ್ ಮಾಡುತ್ತೆ? ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಇಂಡ್ ಮನಿಯ ಪ್ರಮುಖ ವಿಶೇಷತೆಗಳು ಏನು ಅಂತ ನೋಡೋಣ. ಫ್ರಾಕ್ಷನಲ್ ಇನ್ವೆಸ್ಟಿಂಗ್ ಅಂದ್ರೆ ಸಣ್ಣ ಮೊತ್ತದಿಂದ ಆರಂಭ. ಆಪಲ್ ನ ಒಂದು ಶೇರಿನ ಬೆಲೆ 50,000 ರೂಪಾಯಿ ಇರಬಹುದು. ಆದ್ರೆ ನಿಮ್ಮ ಬಳಿ ಅಷ್ಟು ಹಣ ಇಲ್ಲದೆ ಇದ್ರೆ ನೀವು ಇಂಡ್ ಆಪ್ ಮೂಲಕ ಕೇವಲ 100 ರೂಪಾಯಿಯಿಂದ ಆ ಶೇರಿನ ಒಂದು ಸಣ್ಣ ಭಾಗವನ್ನು ಖರೀದಿ ಮಾಡಬಹುದು. ಹೀಗಾಗಿ ನಿಮಗೆ ಹೂಡಿಕೆ ಆರಂಭಿಸೋದಕ್ಕೆ ದೊಡ್ಡ ಮೊತ್ತ ಬೇಕು ಅಂತಿಲ್ಲ. ಒಂದು ಸಣ್ಣ ಮೊತ್ತ ಅಂದ್ರೆ 100 ರೂಪಾಯಿಯಿಂದ ನಿಮ್ಮ ಹೂಡಿಕೆಯನ್ನು ನೀವು ಆರಂಭ ಮಾಡಬಹುದು. ಹಾಗೆ US ಸ್ಟಾಕ್ SIP, ಇದು ನಮ್ಮಲ್ಲಿರುವಂತ ಚಿನ್ನದ ಚೀಟಿ ಅಥವಾ ಹಣ ಉಳಿಸುವಂತ ಡಬ್ಬಿ ರೀತಿಯಲ್ಲಿ. ದೊಡ್ಡ ಮೊತ್ತದ ಹಣಕ್ಕಾಗಿ ಕಾಯುವ ಬದಲು ಅಲ್ಪ ಸ್ವಲ್ಪ ಹಣವನ್ನ ನಿಯಮಿತವಾಗಿ ಉಳಿಸ್ತಾ ಹೋಗೋದು. ನಿಮ್ಮ ಹತ್ತಿರ ಸಾವಿರಾರು ರೂಪಾಯಿ ಇರಬೇಕಿಲ್ಲ. ವಾರಕ್ಕೆ ಅಥವಾ ತಿಂಗಳಿಗೆ ಕೇವಲ 500 ರೂಪಾಯಿ ಇದ್ರೆ ಸಾಕು. ನೀವು ಕಡಿಮೆ ರಿಸ್ಕ್ ನಲ್ಲಿ ಷೇರು ಮಾರುಕಟ್ಟೆ ಇಂದು ಏರಿಕೆ ಆಗಬಹುದು ಅಥವಾ ನಾಳೆ ಇಳಿಬಹುದು. ನೀವು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹಣವನ್ನ ಹೂಡಿಕೆ ಮಾಡೋದ್ರಿಂದ ಬೆಲೆ ಜಾಸ್ತಿ ಇದ್ದಾಗ ಕಡಿಮೆ ಷೇರುಗಳು ಮತ್ತು ಬೆಲೆ ಕಡಿಮೆ ಇದ್ದಾಗ ಹೆಚ್ಚು ಷೇರುಗಳು ನಿಮ್ದಾಗ್ತಾ ಹೋಗುತ್ತೆ. ಇದರಿಂದ ಹಣ ಕಳೆದುಕೊಳ್ಳುವಂತ ಭಯ ಕಡಿಮೆ ಆಗುತ್ತೆ. ಅಂದ್ರೆ ರಿಸ್ಕ್ ಇರೋದಿಲ್ಲ. ಇವತ್ತು ಮಾರ್ಕೆಟ್ ಚೆನ್ನಾಗಿದೆಯಾ, ಇವತ್ತೇ ಹಣವನ್ನ ಹಾಕಬೇಕಾ ಅಂತ ನೀವು ದಿನಾ ಚೆಕ್ ಮಾಡುವಂತ ಅಗತ್ಯವಿಲ್ಲ. ನಿಗದಿತ ಸಮಯದಲ್ಲಿ ಹಣ ಹೂಡಿಕೆ ಆಗೋದ್ರಿಂದ ನಿಮಗೆ ಮಾನಸಿಕ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಇನ್ನೊಂದು, ಜಾಗತಿಕ ಮಾರುಕಟ್ಟೆಯ ಲಭ್ಯತೆ. ಕೇವಲ ಅಮೆರಿಕ ಮಾತ್ರ ಅಲ್ಲ, ಇಂಡ್ ಮನಿ ಮೂಲಕ ನೀವು ETF ಗಳ ಸಹಾಯದಿಂದ ಚೀನಾ, ಕೊರಿಯಾ ಅಥವಾ ಯುರೋಪ್ ಮಾರುಕಟ್ಟೆಗಳಲ್ಲೂ ಕೂಡ ಹೂಡಿಕೆ ಮಾಡಬಹುದು.
ಇನ್ನೊಂದು ಇನ್ವೆಸ್ಟರ್ ಸೆಂಟಿಮೆಂಟ್. ಯಾವ ಷೇರುಗಳು ಈಗ ಟ್ರೆಂಡ್ನಲ್ಲಿವೆ ಮತ್ತು ಇತರ ಹೂಡಿಕೆದಾರರು ಏನು ಮಾಡ್ತಿದ್ದಾರೆ ಎನ್ನುವಂಥ ಮಾಹಿತಿಯನ್ನ ಈ ಇಂಡ್ ಆ್ಯಪ್ ನಿಮಗೆ ನೀಡ್ತಾ ಹೋಗುತ್ತೆ. ಇದೊಂಥರ ಇಂಡ್ ಮನಿಯಲ್ಲಿರುವಂಥ ಸ್ಪೆಷಲ್ ಟೂಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಖಾತೆಯನ್ನ ತೆರೆಯೋದು ಹೇಗೆ ಹೇಳ್ತಾ ಹೋಗ್ತೀನಿ ನೋಡಿ. ಇಂಡ್ ಮನಿಯಲ್ಲಿ ನೀವು US ಸ್ಟಾಕ್ ಅಕೌಂಟ್ ತೆರೆಯೋದು ಉಚಿತ. ಅಂದ್ರೆ ನಿಮ್ಗೆ ಇಲ್ಲಿ ಯಾವುದೇ ಫೀಸ್ ಕೂಡ ಇರೋದಿಲ್ಲ, ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಮತ್ತು KYC ಪ್ರಕ್ರಿಯೆ ಇದೆಯಲ್ಲ ಅದು ತುಂಬಾನೇ ಸುಲಭವಾಗಿರುತ್ತೆ. ಈಗ ಒಂದೊಂದಾಗಿ ಅದನ್ನ ಗಮನಿಸ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಡಿಸ್ಕ್ರಿಪ್ಷನ್ ಅಲ್ಲಿರುವಂತ ಲಿಂಕ್ ಅನ್ನ ಓಪನ್ ಮಾಡಿ, ಹಾಗೆ ಪಿನ್ಡ್ ಕಮೆಂಟ್ ನಲ್ಲೂ ಲಿಂಕ್ ಇದೆ, ಅದನ್ನು ಓಪನ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ, ಅದಾದ ಬಳಿಕ OTP ಬರುತ್ತೆ, ಅದನ್ನು ಮೆನ್ಷನ್ ಮಾಡಿ. ಅಕೌಂಟ್ ಸೆಟಪ್ ಮಾಡೋಕೆ ನಿಮ್ಮ ಪಾನ್ ಕಾರ್ಡ್ ನಲ್ಲಿರುವಂತಹ ಹೆಸರು, ಡೇಟ್ ಆಫ್ ಬರ್ತ್ ಅನ್ನ ಹಾಕಿ, ಹಾಗೆ ಒಂದು ಸೆಲ್ಫಿಯನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ಪರ್ಸನಲ್ ಡೀಟೇಲ್ ಮತ್ತು ಹೆಸರನ್ನ ನಮೂದು ಮಾಡಿ, ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ OTP ಮೂಲಕ ವೆರಿಫಿಕೇಶನ್ ಅನ್ನ ನೀವು ಮೊದಲಿಗೆ ಕಂಪ್ಲೀಟ್ ಮಾಡಿ. ಕೊನೆಗೆ ಬ್ಯಾಂಕ್ ಅಕೌಂಟ್ ನಂಬರ್ ಹಾಗೆ IFSC ಕೋಡ್ ಹಾಕಿ ಲಿಂಕ್ ಮಾಡಿದ್ರೆ ಅಲ್ಲಿಗೆ ಮುಗೀತು. ಆಮೇಲೆ ಫಂಡ್ಸ್ ಆಡ್ ಮಾಡಬೇಕು, ಅದು ಕೂಡ ಬಹಳನೇ ಸಿಂಪಲ್. UPI ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ದುಡ್ಡನ್ನ ಆಡ್ ಮಾಡಿ, ನಂತರ ಡಾಲರ್ಗೆ ಕನ್ವರ್ಟ್ ಮಾಡಿ. ಇಲ್ಲಿ ನಿಮಗೆ ಬೆಸ್ಟ್ ಎಕ್ಸ್ಚೇಂಜ್ ರೇಟ್ ಕೂಡ ಸಿಗುತ್ತೆ. ಆಪ್ನಲ್ಲಿ ಸರ್ಚ್ ಬಾರ್ಗೆ ಹೋಗಿ ಯಾವ ಕಂಪನಿ ಬೇಕೋ, ಇಂಥದ್ದೇ ಕಂಪನಿ ಅಂತ ನಾನು ಹೇಳ್ತಾ ಇಲ್ಲ, ಯಾವ ಕಂಪನಿ ಬೇಕೋ ಆ ಕಂಪನಿಯನ್ನು ಆರಿಸ್ಕೊಳ್ಳಿ. ನಂತರ ಬೈ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಮೌಂಟ್ ಎಂಟರ್ ಮಾಡಿ, ಆ ಅಮೌಂಟ್ಗೆ ನೀವು ಪರ್ಚೇಸ್ ಮಾಡಬಹುದು. ಸೇಲ್ ಮಾಡೋದು ಇದೆಯಲ್ಲ, ಆಮೇಲೆ ಸೇಲ್ ಮಾಡೋದು ಕೂಡ ಇಷ್ಟೇ ಸಿಂಪಲ್ ಆದಂಥ ಪ್ರಕ್ರಿಯೆ. ಇನ್ನು ಉಳಿದಂಥ ವಿಶೇಷತೆಯನ್ನು ಗಮನಿಸ್ತಾ ಹೋಗೋಣ. ಈಗ ಮುಂದೆ ರಿಟರ್ನ್ಸ್ ಕ್ಯಾಲ್ಕುಲೇಟರ್ಗೆ ಬರೋಣ. ನಿಮ್ಮ ಹೂಡಿಕೆಯ ಮೇಲೆ ಷೇರು ಬೆಲೆ ಎಷ್ಟು ಏರಿದೆ ಮತ್ತು ಡಾಲರ್ ಬೆಲೆ ಏರಿಕೆಯಿಂದ ಎಷ್ಟು ಲಾಭ ಬಂದಿದೆ ಎನ್ನುವಂಥ ಪೂರ್ಣ ವಿವರ ಇಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ಸರಳವಾಗಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಅಂದ್ರೆ ನೀವು ಅಮೆರಿಕದ ಕಂಪನಿಗಳಲ್ಲಿ ಹಣ ಹಾಕಿದಾಗ ಸ್ಟಾಕ್ ಬೆಲೆ ಏರುವುದರ ಜೊತೆಗೆ ಡಾಲರ್ ಬೆಲೆ ಏರಿದ್ರೂ ನಿಮಗೆ ಲಾಭ ಸಿಗುತ್ತೆ. ನೀವು ಹಣ ಹೂಡುವಾಗ ಡಾಲರ್ ಬೆಲೆ 86 ಇದ್ದು ವಾಪಸ್ ಪಡೆಯುವಾಗ 94 ಆಗಿದ್ರೆ ಪ್ರತಿ ಡಾಲರ್ ಮೇಲೆ, ಉದಾಹರಣೆ ಕೊಡ್ತಾ ಇರೋದು, ನಿಮಗೆ 8 ರೂಪಾಯಿ ಹೆಚ್ಚುವರಿ ಲಾಭ ಸಿಗ್ತಾ ಹೋಗುತ್ತೆ. ಇನ್ನೊಂದು ಗುಪ್ತವಾಗಿರುವಂತ ಲಾಭ, ಸ್ಟಾಕ್ ಬೆಲೆ 10% ಬೆಳೆದ್ರು ಡಾಲರ್ ಮೌಲ್ಯ 5% ಹೆಚ್ಚಾದ್ರೆ ನಿಮ್ಮ ಒಟ್ಟು ಲಾಭ ಎಷ್ಟಾಗುತ್ತೆ ಹೇಳಿ? 15% ಆಗಿರುತ್ತೆ. ಅಂದ್ರೆ ಅಂತಾರಾಷ್ಟ್ರೀಯ ಹೂಡಿಕೆಯಲ್ಲಿ ಕೇವಲ ಕಂಪನಿಯ ಬೆಳವಣಿಗೆ ಮಾತ್ರವಲ್ಲ, ಬಲಿಷ್ಠವಾಗ್ತಿರುವಂತ ಡಾಲರ್ ಕೂಡ ನಿಮ್ಮ ಹಣವನ್ನ ವೇಗವಾಗಿ ಬೆಳೆಸ್ತಾ ಹೋಗುತ್ತೆ. ಇದು ಒಂದು ರೀತಿಯಲ್ಲಿ ಡಾಲರ್ಗೆ ಇರುವಂತಹ ಶಕ್ತಿ, ಆ ಡಾಲರ್ನ ತಾಕತ್ತು ಶಕ್ತಿಯನ್ನ ನೀವು ಕೂಡ ಬಳಕೆ ಮಾಡ್ಕೊಳ್ಬಹುದು. ಡಿವಿಡೆಂಡ್ ಕ್ಯಾಲೆಂಡರ್, ಅಮೆರಿಕದ ಕಂಪನಿಗಳು ನೀಡುವಂತಹ ಲಾಭಾಂಶ ಯಾವ ನಿಮ್ಮ ಖಾತೆಗೆ ಬರುತ್ತೆ ಅಂತ ತಿಳಿಯೋದಕ್ಕೆ ಈ ಕ್ಯಾಲೆಂಡರ್ ನಿಮಗೆ ಸಹಕಾರಿ. ಇನ್ನೊಂದು ವಿಚಾರವನ್ನು ಗಮನಿಸೋಣ. ಸಾಮಾನ್ಯವಾಗಿ ಅಮೆರಿಕದ ಶೇರ್ ಮಾರ್ಕೆಟ್ ಸಮಯ ಭಾರತೀಯರಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಸವಾಲು, ಆದ್ರೆ ಈಗ ಚಿಂತೆ ಬೇಡ. 16 ಗಂಟೆಗಳ ಟ್ರೇಡಿಂಗ್. ಅಮೆರಿಕದ ಮಾರುಕಟ್ಟೆಯಲ್ಲಿ ಪ್ರೀ ಮಾರ್ಕೆಟ್ ಮತ್ತೆ ಆಫ್ಟರ್ ಅವರ್ಸ್ ಸೇರಿ ದಿನಕ್ಕೆ 16 ಗಂಟೆಗಳ ಕಾಲ ವ್ಯವಹಾರ ನಡೆಯುತ್ತೆ. ಈ ಮೊದಲು ಭಾರತೀಯ ಹೂಡಿಕೆದಾರರಿಗೆ ಈ ಎಕ್ಸ್ಟೆಂಡೆಡ್ ಅವರ್ಸ್ ನಲ್ಲಿ ಟ್ರೇಡಿಂಗ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಇಂಡ್ ಮನಿಯ ಮೂಲಕ ಈ ಸೌಲಭ್ಯ ನಿಮಗೆ ಈಗ ಸಿಗ್ತಾ ಇದೆ. ನೀವೀಗ ಅಮೆರಿಕದ ಮಾರುಕಟ್ಟೆ ತೆರೆಯುವ ಮೊದಲೇ ಅಥವಾ ಮುಚ್ಚಿದ ನಂತರವೂ ನಿಮ್ಮ ಮೊಬೈಲ್ ಮೂಲಕ ಹೂಡಿಕೆಯನ್ನು ಮಾಡಬಹುದು ಅಥವಾ ಪ್ರೋಸೆಸ್ ನಲ್ಲಿ ಭಾಗಿ ಆಗಬಹುದು. ಇನ್ನೊಂದು ತೆರಿಗೆ ಮತ್ತು ರಕ್ಷಣೆಯು ನಿಮಗೆ ಸಿಗುತ್ತೆ. ಆಟೋಮೆಟಿಕ್ ಟ್ಯಾಕ್ಸ್ ರಿಪೋರ್ಟ್ಸ್ ವಿಚಾರವನ್ನ ಗಮನಿಸೋದಾದ್ರೆ, ವಿದೇಶಿ ಹೂಡಿಕೆಗೆ ಸಂಬಂಧಪಟ್ಟಂತ ತೆರಿಗೆ ಫೈಲಿಂಗ್ ಕಷ್ಟ ಅಂತ ಭಯಪಡಬೇಡಿ. ಇಂಡ್ ಮನಿ ನಿಮಗೆ ಬೇಕಾದಂತ ಶೆಡ್ಯೂಲ್ FA, ಫಾರ್ಮ್ 67 ಮತ್ತೆ ಕ್ಯಾಪಿಟಲ್ ಗೇನ್ಸ್ ಸ್ಟೇಟ್ಮೆಂಟ್ ಅಂತ ವರದಿಗಳನ್ನ ಸಿದ್ಧಪಡಿಸಿ ಕೊಡ್ತಾ ಹೋಗುತ್ತೆ. ಇದರಿಂದ ನೀವು ಯಾವುದೇ ಗೊಂದಲವಿಲ್ಲದೆ ತೆರಿಗೆಯನ್ನ ಪಾವತಿ ಮಾಡಬಹುದು. ಬಂಧುಗಳೇ, ಜಗತ್ತು ಎಷ್ಟೇ ಆರ್ಥಿಕ ಅಸ್ಥಿರತೆಯನ್ನು ಎದುರಿಸಿದ್ರು ಜಾಗತಿಕ ಕಂಪನಿಗಳ ಬೆಳವಣಿಗೆ ಮಾತ್ರ ನಿಲ್ಲೋದಿಲ್ಲ. ನಿಮ್ಮ ಹೂಡಿಕೆಯನ್ನ ವೈವಿಧ್ಯಗೊಳಿಸೋದ್ರ ಜೊತೆಗೆ ನಿಮ್ಮ ಭವಿಷ್ಯಕ್ಕೂ ಕೂಡ ಇದು ಉತ್ತಮ. ಈಗ ಹಿಂದೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಇರುವಂತ ಲಿಂಕ್ ಅನ್ನ ಬಳಸಿ ಇಂಡ್ ಮನಿ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಣ್ಣ ಮೊತ್ತದೊಂದಿಗೆ ನಿಮ್ಮ ಹೂಡಿಕೆಯ ಪ್ರಯಾಣವನ್ನು ಆರಂಭಿಸಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.